ಈ ಫೋಟೋ ನೋಡಿದಾಗ ಮೊದಲು ಅನ್ಸೋದು ಇದು ಜಪಾನ್ನ ಗೋಬೋರ್ಡ್ ತರ ಕಾಣುತ್ತೆ. ಆದರೆ ಸ್ವಲ್ಪ ಕ್ಲೀನ್ ಆಗಿ ನೋಡಿದಾಗ ಇದು ನಾವು ಡೈಲಿ ಯೂಸ್ ಮಾಡೋ ವಸ್ತು. ಆಟೋ ಡ್ರೈವರ್ಸ್, ತರಕಾರಿ ಮಾರೋರು ಎಲ್ಲರೂ ಇದನ್ನ ಬಳಸ್ತಾರೆ. ಹಳೆ ಕಾಲದಲ್ಲಿ ಬಾರ್ಕೋಡ್ ಇದ್ರೂ ಕೂಡ ಅವು ಕಡಿಮೆ ಮಾಹಿತಿ ಇಟ್ಕೊಳ್ತಿದ್ವು. ಜಪಾನ್ನ ಕಾರ್ಖಾನೆಗಳಿಗೆ ಇದು ಸರಿ ಅನ್ಸಲಿಲ್ಲ. ಅವರಿಗೆ ಬೇಗ ರೀಡ್ ಆಗೋ ಹೆಚ್ಚು ಇನ್ಫಾರ್ಮೇಶನ್ ಸ್ಟೋರ್ ಮಾಡೋ ಯಾವುದೇ ಡೈರೆಕ್ಷನ್ ಇಂದ ಸ್ಕ್ಯಾನ್ ಮಾಡಿದ್ರು ಇನ್ಫಾರ್ಮೇಶನ್ ಸ್ಟೋರ್ ಮಾಡೋ ತರ ಒಂದು ಸಿಸ್ಟಮ್ ಬೇಕಿತ್ತು. 1992 ನಲ್ಲಿ ಡೆನ್ಸೋವೇವ್ ಕಂಪ್ನಿಯ ಒಬ್ಬ ಯುವ ಇಂಜಿನಿಯರ್ ಮಸಾಹಿರೋ ಹಾರಾ ಈ ಸಮಸ್ಯೆ ಬಗ್ಗೆ ಯೋಚನೆ ಮಾಡಿದ್ರು. ಅವರು ಗೋಬೋರ್ಡ್ ಗೇಮ್ ನೋಡ್ತಾ ಇನ್ಫಾರ್ಮೇಶನ್ ಒಂದೇ ರೋ ನಲ್ಲಿ ಸ್ಟೋರ್ ಮಾಡದೆ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ನಲ್ಲಿ ಸ್ಟೋರ್ ಮಾಡಬಹುದಲ್ಲ ಅಂತ ಯೋಚನೆ ಮಾಡಿದ್ರು. ಹೀಗೆ ಹುಟ್ಟಿದ್ದೆ QR ಕೋಡ್. QR ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಅಂತ. ಇದು ಕ್ವಿಕ್ ಸ್ಕ್ಯಾನ್ ಆಗುತ್ತೆ, ಬಹಳ ಇನ್ಫಾರ್ಮೇಶನ್ ಸೇವ್ ಮಾಡುತ್ತೆ, ಯಾವುದೇ ಆಂಗಲ್ ಇಂದ ಇನ್ಫಾರ್ಮೇಶನ್ ನ ರೀಡ್ ಮಾಡೋ ಕೆಪಬಿಲಿಟಿ ಇದೆ. 30% ಹಾಳಾದ್ರೂ ಕೂಡ ಇದನ್ನ ಓದ್ಕೊಳ್ಳುತ್ತೆ. ಅದರಲ್ಲೂ ಇಂಪಾರ್ಟೆಂಟ್ ಏನಂದ್ರೆ ಇದನ್ನ ಅವರು ಪೇಟೆಂಟ್ ಮಾಡಿಸ್ಲಿಲ್ಲ, ಎಲ್ಲರೂ ಯೂಸ್ ಮಾಡ್ಲಿ ಅಂತ ಬಿಟ್ರು. ಇದರಿಂದ ಇದು ಈಗ ಎಲ್ಲ ಕಡೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೋರ್ಡಿಂಗ್ ಪಾಸ್, ಹೋಟೆಲ್ ಮೆನ್ಯೂ, ಅಂಗಡಿ, ಆಟೋ ಡ್ರೈವರ್ಸ್ ಎಲ್ಲ ಕಡೆ QR ಕೋಡ್ ಯೂಸ್ ಮಾಡೋಕೆ ಶುರು ಮಾಡಿದ್ರು. ಕೊರೋನಾ ಟೈಮಲ್ಲಂತೂ ಇದನ್ನ ತುಂಬಾ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಇಂದು QR ಕೋಡ್ ನಮ್ಮ ದಿನನಿತ್ಯದ ಜೀವನದ ಭಾಗವಾಗಿದೆ.